ಓಂ ಶಾಂತಿ. ಎಲ್ಲ ಸೋದರ ಸೋದರಿಯರಿಗೂ ಬಂಧು ಬಾಂಧವರೆಲ್ಲರಿಗೂ ಪಾವನ ಪರ್ವ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ ಒಳ್ಳೊಳ್ಳೆ ಮಾತನಾಡಿ ಎನ್ನುವ ಅದ್ಭುತವಾದ ಸಂದೇಶದೊಂದಿಗೆ ಆಚರಿಸಲ್ಪಡುವ ವಿಶೇಷವಾದ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯ ತನ್ನ ಪಥವನ್ನು ಉತ್ತರಾಯಣಕ್ಕೆ ಬದಲಾಯಿಸಿಕೊಂಡ ಅದ್ಭುತವಾದ ಪರ್ವ. ಶಾಸ್ತ್ರ ಪುರಾಣಗಳಲ್ಲಿ ಉತ್ತರಾಯಣ ಪರ್ವದ ಅನೇಕ ನಿದರ್ಶನಗಳು, ಅದರ ಕಾಯುವಿಕೆ, ಅದರ ಸ್ವಾಗತ ತುಂಬ ಕಾಣಸಿಗ್ತದೆ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಉತ್ತರಾಯಣ ಪರ್ವವನ್ನೇ ಕಾದಿದ್ದು ನಂತರ ದೇಹತ್ಯಾಗ ಮಾಡಿದ ಪ್ರತೀತಿ ಇದೆ. ಆತ್ಮೀಯರೇ, ಉತ್ತರಾಯಣ ಪರ್ವ ಎಂದು ಆಚರಿಸಲ್ಪಡುವ, ಮಕರ ಸಂಕ್ರಾಂತಿ ಎಂದು ಕರೆಸಲ್ಪಡುವ, ಪೊಂಗಲ್ ಅಂತ ಕರೆಸಿಕೊಳ್ಳುವ ಅದ್ಭುತವಾದಂಥ ಹಬ್ಬ ದೇಶಾದ್ಯಂತ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲ್ಪಡುವ ಹಬ್ಬ ಮಕರ ಸಂಕ್ರಾಂತಿ. ದೇಶದ ಅನೇಕ ಭಾಗಗಳಲ್ಲಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಕುಂಭಮೇಳವನ್ನು ಆಚರಿಸುವಂತಹ ಸಂಪ್ರದಾಯವೂ ಇದೆ. ಹೀಗೆ ಅನೇಕ ಧಾರ್ಮಿಕ, ಸಾಮಾಜಿಕ, ಜಾನಪದ ರಹಸ್ಯಗಳನ್ನೊಳಗೊಂಡಿರುವ ಅದ್ಭುತವಾದ ಹಬ್ಬ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಅಂದರೆ ನಮಗೆಲ್ಲ ನಮ್ಮ ಬಾಲ್ಯ ನೆನಪಾಗ್ತದೆ. ಜರಿಯ ಲಂಗ ಹಾಕಿಕೊಂಡು ಸದ್ದು ಮಾಡ್ತಾ ನಾವೇ ಕಷ್ಟಪಟ್ಟು 15 ದಿನಗಳಿಂದ ತಯಾರಿಸಿದ ಕುಸಿರೆಳನ್ನು ಮನೆ ಮನೆಗೂ ಹಂಚುವ ಸಂಭ್ರಮ. ಎಲ್ಲರ ಮನೆ ಮನೆಗೂ ತೆರಳಿ ಯಾವುದೇ ಜಾತಿ, ಮತ, ಪಂಥದ ಭೇದವಿಲ್ಲದೆ ಎಲ್ಲರ ಮನೆಗೆ ಹೋಗಿ ಕುಸಿರೆಳ್ಳು ಹಂಚುವ ಸಂಭ್ರಮ ಇದೆಯಲ್ಲ, ಎಷ್ಟು ಸುಂದರವಾದ ಜಾನಪದ ಸಂಸ್ಕೃತಿಯ ಹೊಂದಾಣಿಕೆಯ, ಸಾಮರಸ್ಯದ, ಆತ್ಮೀಯತೆಯ ಸಂಭ್ರಮದ ಹಬ್ಬ. ಇನ್ನು ಅಷ್ಟೇ ಸಾಲದು, ಮಕರ ಸಂಕ್ರಾಂತಿ ರೈತರಿಗೂ ವಿಶೇಷವಾದ ಹಬ್ಬ. ಅಲ್ಲದೆ ನಮ್ಮ ನಾಡಿನಲ್ಲಿ, ಕರ್ನಾಟಕದಲ್ಲಿ ಬಹುಭಾಗದಲ್ಲಿ ಬೇರೆ ಬೇರೆ ವಿಧಾನದಿಂದ ಆಚರಿಸಲ್ಪಡ್ತದೆ. ಕೆಲವು ಭಾಗದ ಜನ ಪೊಂಗಲ್ ಅಂತ ಸಿಹಿ ಪೊಂಗಲನ್ನು ತಯಾರಿಸಿ ಹೊರಗಡೆ ಒಲೆ ಹಚ್ಚಿ ಒಂದು ಗಡಿಗೆಯಲ್ಲಿ ಪೊಂಗಲನ್ನು ಮಾಡಿ ತಿನ್ನುವಂತಹ ಸಂಪ್ರದಾಯ ಕಂಡ್ರೆ, ಇನ್ನು ಕೆಲವು ಕಡೆ ಎಳ್ಳು ಬೆಲ್ಲ ಜೊತೆಗೆ ಆ ಸಂದರ್ಭದಲ್ಲಿ ದೊರಕುವಂತಹ ಕಬ್ಬು, ಮಾವಿನಕಾಯಿ ಇವೆಲ್ಲವುಗಳನ್ನು ಇಟ್ಟು ಅದನ್ನು ಹಂಚುವ ಸಂಪ್ರದಾಯ. ಇನ್ನು ಕೆಲವು ಕಡೆ ವಿಶೇಷವಾಗಿ ನಾನು ಹೇಳಿದ ಹಾಗೆ ಬೆಳಗಿನ ಜಾವ ಚಳಿಯಲ್ಲಿ ಇಬ್ಬನಿಯ ಆ ದಿನಗಳಲ್ಲಿ ಸಣ್ಣ ಒಂದು ಇದ್ದಲಿ ಒಲೆಯನ್ನು, ಶಿಗಡಿಯನ್ನು ಇಟ್ಕೊಂಡು ಅದರಲ್ಲಿ ಕೈಯಲ್ಲೇ ಎಳ್ಳಿಗೆ ಸಕ್ಕರೆ ಪಾಕ ಹಾಕಿ ಹಾಕಿ ತಯಾರಿಸುವ ಸುಂದರವಾದ ಕುಸರೆಳ್ಳು, ದಿನ ಇಷ್ಟಿಷ್ಟೇ ಅದಕ್ಕೆ ಮೂಡುವ ಮುಳ್ಳು, ಅದನ್ನು ನೋಡಿ ಆನಂದಿಸುವ ಮನ, ನಾವೇ ತಯಾರಿಸಿದ ಕುಸರೆಳ್ಳನ್ನು ಹಂಚುವ ಸಂಭ್ರಮ ಇವತ್ತು ನೆನಪಾಗಿದೆ. ಎಲ್ಲೋ ಕೆಲವು ಕಡೆ ಮಾತ್ರ ನೋಡುವುದಕ್ಕೆ ಸಿಗ್ತಿದೆ. ತುಂಬ ಅರ್ಥಪೂರ್ಣವಾದಂತಹ ಸಂಸ್ಕೃತಿ ಇದು. ಬದಲಾಗುವ ಕಾಲಮಾನಕ್ಕೆ ಮನುಷ್ಯನಿಗೆ ಎಳ್ಳು ಆರೋಗ್ಯಕ್ಕೆ ಅತಿ ಅವಶ್ಯಕ. ಎಣ್ಣೆಯಿಂದ ಕೂಡಿದ ಪದಾರ್ಥ ಅದು. ಅಷ್ಟೇ ಅಲ್ಲ, ಸಾಕಷ್ಟು ಶರೀರಕ್ಕೆ ಬೇಕಾದ ವಿಟಮಿನ್ಗಳ ಆಗರ ಅದು. ಎಳ್ಳನ್ನು ತಿನ್ನಬೇಕು ಅನ್ನುವುದನ್ನು ತಿಳಿಸುವ ಉದ್ದೇಶದಿಂದ, ಜೊತೆಗೆ ಜೀವನ ಸ್ವಲ್ಪ ಎಳ್ಳಿನ ಹಾಗೆ ಸ್ವಲ್ಪ ಒಗರು, ಅದರಲ್ಲಿ ಸ್ವಲ್ಪ ಸಿಹಿ ಬೆರೆಸಿ ತಿಂದಾಗ ಜೀವನ ಸುಮಧುರವಾಗುತ್ತೆ ಎನ್ನುವ ಸಂದೇಶವನ್ನು ಸಾರುವ ಹಬ್ಬ ಎಳ್ಳು ಬೆಲ್ಲದ ಹಬ್ಬ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಒಂದು ಸಂಕ್ರಮಣ ಕಾಲ. ಉತ್ತರಾಯಣ ಆಗಮಿಸ್ತಾ ಇದೆ, ದಕ್ಷಿಣಾಯನ ಮುಗೀತಾ ಇದೆ. ಬಹಳ ಮುಖ್ಯವಾಗಿ ಸೂರ್ಯನೆಡೆಗೆ ಮುಖ ಮಾಡುವ, ಸೂರ್ಯ ಪ್ರಧಾನ ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಹಬ್ಬ ಅಂತ ಆಚರಿಸಲ್ಪಡ್ತದೆ. ವಿಶೇಷವಾಗಿ ಆ ದಿನ ಎತ್ತುಗಳನ್ನು ಶೃಂಗರಿಸಿ ಜನಪದರು ಸಂಭ್ರಮಿಸುವುದು ಅದು ವಿಶೇಷವಾಗಿಯೂ ಕಾಣಸಿಗ್ತದೆ ನಮಗೆಲ್ಲರಿಗೂ ಸಹ. ಆತ್ಮೀಯರೇ, ತುಂಬ ಅಗತ್ಯವಾಗಿ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ಸಂಭ್ರಮಿಸುವವರು ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳ ಸಂಭ್ರಮದಿಂದಲೇ ಹಬ್ಬಕ್ಕೆ ಕಳೆಗಟ್ಟುತ್ತದೆ. ಆದ್ದರಿಂದ ಜೀವಮಾನದಲ್ಲಿ ಹೆಣ್ಣು ಗಂಡು ಇಬ್ಬರೂ ಸಮ
ಹೆಣ್ಣುಗಳ ಕಿಲಕಿಲ ನಾದ ಮನೆಯಲ್ಲಿದ್ದರೆ, ಹೆಣ್ಣು ಮಕ್ಕಳು ಸಂತೋಷವಾಗಿದ್ದರೆ ಆ ಮನೆ ಸಂತೋಷವಾಗಿರ್ತದೆ ಎನ್ನುವಂತಹ ಸಂಸ್ಕೃತಿಯ ಸಂದೇಶವನ್ನು ಸಹ ಈ ಹಬ್ಬ ಸಾರ್ತಾ ಇದೆ. ಜೊತೆಗೆ ಎಳ್ಳು ನೋಡಿ, ಅದರ ಆಕಾರ ಎಲ್ಲೋ ಒಂದು ಕಡೆ ಆತ್ಮ ಜ್ಯೋತಿರ್ಬಿಂದುವನ್ನು ಸೂಚಿಸುವ ಆಕಾರ, ಪರಮಾತ್ಮ ಬಿಂದು ಸ್ವರೂಪ ಪರಮಾತ್ಮನನ್ನು ನೆನಪಿಸುವ ಆಕಾರ. ಆದ್ದರಿಂದ ನಾವೆಲ್ಲರೂ ಸಹ ಜೀವನದಲ್ಲಿ ಎಷ್ಟೇ ಸಂಭ್ರಮ ಬಾಹ್ಯ ಆಚರಣೆಗಳಿದ್ದರೂ ಆಂತರಿಕ ಶಕ್ತಿಯನ್ನು ಮರೆಯಬಾರದು. ಇಷ್ಟು ಸಣ್ಣ ಎಳ್ಳು, ಅದರಿಂದ ಬರುವ ಎಳ್ಳೆಣ್ಣೆ ಇರಬಹುದು ಅಥವಾ ಅದರ ಅನೇಕ ಉಪಪದಾರ್ಥಗಳು ಶರೀರಕ್ಕೆ ಎಷ್ಟು ಅವಶ್ಯಕವೋ ಹಾಗೆ ಜಗತ್ತು ಎಷ್ಟೇ ಮುಂದುವರೆದರೂ ಸಹ ತನ್ನನ್ನು ತಾನು ಮರೆಯಬಾರದು. ಮನುಷ್ಯ ಆತ್ಮಜ್ಞಾನಿಯಾಗಿರಬೇಕು. ಆತ್ಮಜ್ಞಾನಿಯಾಗುವುದರ ಜೊತೆಗೆ ಈಶ್ವರನ ಜೊತೆಗೂ ಅನುಬಂಧವನ್ನು ಇಟ್ಕೊಂಡಿರಬೇಕು. ಆಗಿ ಹೋದದ್ದಕ್ಕೆ ಪೂರ್ಣ ವಿರಾಮವನ್ನಿಡಬೇಕು ಎನ್ನುವ ಸಂದೇಶವನ್ನು ಸಹ ಸಂಕ್ರಾಂತಿ ನಮಗೆ ನೀಡ್ತಾ ಇದೆ. ಆತ್ಮೀಯರೇ, ಜಾತಿ ಮತ ಪಂಥವನ್ನು ಮೀರಿದ ಪರಸ್ಪರರ ಜೀವನದ ವ್ಯವಹಾರದ ಬದಲಾವಣೆಗಾಗಿ ಸೂಚಿಸುವ ಅದ್ಭುತವಾದ ಹಬ್ಬ ಮಕರ ಸಂಕ್ರಾಂತಿ. ನಮ್ಮ ಜೀವನದಲ್ಲಿಯೂ ಸಹ ಹೀಗೆ ಉತ್ತರಾಯಣ ಕಾಲ ಅಂದರೆ ಏಳ್ಗೆಯ ಕಾಲ, ಪ್ರಗತಿಯ ಕಾಲ ಯಾವಾಗಲೂ ಬರ್ತಾ ಇರಲಿ ಎನ್ನುವುದನ್ನು ಸೂಚಿಸ್ತದೆ. ಜೊತೆಗೆ ಬದಲಾಗುವ ಕಾಲಮಾನಕ್ಕೆ ನಾವು ಹೊಂದಿಕೊಳ್ತಾ ಹೋಗಬೇಕು, ಹೊಂದಿ ಬಾಳುವುದೇ ಜೀವನ ಎನ್ನುವ ಸಂದೇಶವನ್ನು ಮಕರ ಸಂಕ್ರಾಂತಿ ನಮಗೆ ಕೊಡುತ್ತೆ. ಆತ್ಮೀಯರೇ, ಹೇಗೆ ವರ್ಷಕ್ಕೊಮ್ಮೆ ಸಂಕ್ರಾಂತಿ ಬರುತ್ತೋ ಈ ಜಗತ್ತಿನಲ್ಲಿ 5000 ವರ್ಷಗಳಿಗೊಂದು ಸಲ ಮಹಾ ಸಂಕ್ರಮಣವಾಗುತ್ತೆ. ಅದು ಯುಗ ಪರಿವರ್ತನೆಯ ಕಾಲ. ಇದು ಹೇಗೆ ಉತ್ತರಾಯಣ ಆಗಮನದ ಕಾಲವೋ ಅದು ಹಾಗೆ ನಾರಾಯಣನ ಆಗಮನದ ಕಾಲ, ಸತ್ಯಯುಗದ ಸ್ವಾಗತದ ಕಾಲ, ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿಯ ಸಂಭ್ರಮದ ಕಾಲ. ಅಂತಹ ಮಕರ ಸಂಕ್ರಾಂತಿ ನಮ್ಮೆಲ್ಲರ ಜೀವನದಲ್ಲಿ ಪ್ರತಿ ವರ್ಷ ಬಂದಾಗ ಈ ಜಗತ್ತೂ ಬದಲಾಗ್ತಿದೆ, ಈ ಬದಲಾವಣೆಗೆ ನಾವು ಹೊಂದಿಕೊಳ್ಳೋಣ. ಜಗತ್ತನ್ನು ಏರುಮುಖದಲ್ಲಿ ಬದಲಾಗುವುದಕ್ಕೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ ಎನ್ನುವ ಸಂದೇಶ ಬಹಳ ಮುಖ್ಯವಾಗುತ್ತೆ. ಮತ್ತು ನಮಗೆಲ್ರಿಗೂ ಗೊತ್ತಿದೆ ಮನುಷ್ಯನ ಜೀವನದಲ್ಲಿ ಮಾತು ಬಹಳ ಮುಖ್ಯವಾದದ್ದು. ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸ್ತದೆ. ಮಾತಿನಿಮ್ಮನಗೆ ನುಡಿಯು, ಮಾತಿನಿಮ್ ಹಾಗೆ ಹೊಲೆಯು, ಮಾತಿನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ. ಅದಕ್ಕಾಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳ್ಳೆ ಮಾತನಾಡೋಣ ಎನ್ನುವಂತಹ, ಜೊತೆಗೆ ಸ್ವಲ್ಪ ಇವತ್ತು ಇಂಗ್ಲಿಷ್ ಮಯವಾಗಿರುವ ಜಗತ್ತಿನಲ್ಲಿ ಟೇಕ್ ಸ್ವೀಟ್, ಟಾಕ್ ಸ್ವೀಟ್ ಆ್ಯಂಡ್ ಬಿ ಸ್ವೀಟ್ ಅಂತನೂ ಸಹ ಒಬ್ಬರನ್ನೊಬ್ಬರು ಶುಭಾಶಯ ಕೋರುವುದು ಈ ದಿನದ ವಿಶೇಷವಾಗಿದೆ. ಆದ್ದರಿಂದ ನಾವೆಲ್ಲರೂ ಈ ಮಹಾ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಬದಲಾಗುತ್ತಿರುವ ಕಾಲಮಾನದ ಜೊತೆಗೆ ಹೇಗೆ ಕುಂಭಮೇಳ, ಮಾಘಸ್ನಾನಕ್ಕೆ ವಿಶೇಷ ಸ್ಥಾನ ಇದೆಯೋ, ಜೀವನದಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನ ಸ್ನಾನವನ್ನು ಮಾಡ್ತಾ ಇರೋಣ. ಶರೀರದ ಕೊಳೆ ತೊಳೆಯುವುದಕ್ಕೆ ನೀರು ಕಾರಣ, ಆತ್ಮನ ಅಥವಾ ಅಂತರಂಗದ ಕೊಳೆ ತೊಳೆದುಕೊಳ್ಳುವುದಕ್ಕೆ ಜ್ಞಾನವೇ ಆಧಾರ. ಆದ್ದರಿಂದ ನಮ್ಮೆಲ್ಲರಲ್ಲಿ ಮಕರ ಸಂಕ್ರಾಂತಿ ಸ್ಥೂಲವಾದ ಆಚರಣೆಗಳ ಜೊತೆಗೆ ಸೂಕ್ಷ್ಮವಾದ ಮನಸ್ಸಿನ ಪರಿವರ್ತನೆಗೆ ಬೇಕಾದ ಆಚರಣೆಗಳ ಕಡೆಗೆ ಕರೆದುಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಸಲದ ಸಂಕ್ರಾಂತಿ ಕೇವಲ ಎಳ್ಳು ಬೆಲ್ಲ ಹಂಚುವುದಕ್ಕಷ್ಟೇ ಮೀಸಲಾಗದೆ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳೋಣ. ಎಲ್ಲಾದರೂ ಕಟುವಾಗಿ ಮಾತನಾಡುವ ಅಭ್ಯಾಸ ಇದ್ದರೆ ಸ್ವಲ್ಪ ಮಾತನ್ನು ಮಧುರ ಮಾಡಿಕೊಳ್ಳೋಣ ಅಲ್ವಾ? ಯಾರ ಜೊತೆಗಾದರೂ ಸ್ವಲ್ಪ ಹಾರ್ಡಾಗಿ ಬಿಹೇವ್ ಮಾಡುವ ಅಭ್ಯಾಸ ಇದ್ದರೆ ನಮ್ಮ ಬದಲಾವಣೆ ಮಾಡಿಕೊಳ್ಳೋಣ, ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳೋಣ. ಹೇಳ್ತಾರಲ್ವಾ, ಎಳಗರುಂ ಎತ್ತಾಗದೆ ಮಿಡಿಪಣ್ಣಾಗದೆ ಲೋಕದೋಳ್ ಬಡವಂಬಲ್ಲಿದನಾಗನೆ ಅಂತ ನಾವೇನು ಸೋಮೇಶ್ವರ ಶತಕ ಕೇಳ್ತೇವೆ. ಎಲ್ಲವೂ ಬದಲಾಗುತ್ತೆ ಕಾಲಾನುಕಾಲಕ್ಕೆ ತಾಮಂತ. ಕಾಲ ನಮ್ಮನ್ನು ಕಾಯಬೇಕೇ ವಿನಃ ನಾವು ಕಾಲವನ್ನು ಕಾಯುವುದು ಬೇಡ. ನಾವು ಬದಲಾಗೋಣ, ನಾಡಿಗೂ ಬದಲಾಗುವ ಸಂದೇಶವನ್ನು ನಮ್ಮ ಸದಾಚರಣೆಯ ಉದಾಹರಣೆಯಿಂದ ಕೊಡೋಣ. ಮತ್ತೊಮ್ಮೆ ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತನಾಡೋಣ, ಚೆನ್ನಾಗಿ ಬದುಕೋಣ, ಎಲ್ಲರಿಗೂ ಬದುಕಲು ಬಿಡೋಣ ಎನ್ನುವುದರ ಜೊತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ.